ಚರ್ಚೆಯನ್ನ ಮಾಡೋಣ. ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಕಾಂಗ್ರೆಸ್ಸಿಂದ ನಾಗರಾಜ್ ಯಾದವ್ ಅವರಿದ್ದಾರೆ, ವಿಧಾನ ಪರಿಷತ್ನ ಸದಸ್ಯರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿಯಿಂದ ಎಂ ಡಿ ಲಕ್ಷ್ಮೀನಾರಾಯಣ ಅವರು ಇದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಜೆಡಿಎಸ್ನಿಂದ ಗಂಗಾಧರ ಮೂರ್ತಿ ಅವರಿದ್ದಾರೆ, ಪ್ರಧಾನ ಕಾರ್ಯದರ್ಶಿ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಮೈಸೂರಿನಿಂದ ನನ್ನ ಸಹೋದ್ಯೋಗಿ ಕೆಪಿ ನಾಗರಾಜ್ ಕೂಡ ನನ್ನ ಜೊತೆಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಕೆಪಿ ನಾಗರಾಜ್, ಹಲೋ, ವೆಲ್ಕಮ್. ಮೊದಲನೇದಾಗಿ ಮೈಸೂರಿನಿಂದ ಆರಂಭ ಮಾಡ್ಬಿಡ್ತೀನಿ. ಏನಂತೆ ಪ್ರತಾಪ್ ಸಿಂಹ ಅವರದ್ದು? ಅವ್ರನ್ನ ಟಿಕೆಟ್ ಕೊಡ್ತಾರಂತ, ಕೊಡಲ್ವಂತ? ಬಹುತೇಕ ಇವತ್ತಿನ ನಿನ್ನೆ ಮೊನ್ನೆ 2 ದಿನಗಳ ಕಾಲ ಬಿಜೆಪಿ ಹೈಕಮಾಂಡ್ನಲ್ಲಿ ನಡೆದಿರುವಂಥ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಅರುಣ್, ಎಲ್ಲೋ ಒಂದು ಕಡೆಯಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗುವಂಥ ಲಕ್ಷಣಗಳು ಈ ಸಂದರ್ಭದಲ್ಲಿ ಕಾಣ್ತಾ ಇರುವಂಥದ್ದು. ಬಹುತೇಕ ಯದುವಂಶದ ಈಗ ತುದಿಯಲ್ಲಿ ನಿಂತಿರುವಂಥದ್ದು ಅರುಣ್, ಪ್ರಮೋದ ದೇವಿ ಒಡೆಯರ್ ಅವರ ಗ್ರೀನ್ ಸಿಗ್ನಲ್ ಮಾತ್ರ. ಯಾಕಂದರೆ ಯದುವೀರ್ ಒಡೆಯರ್ ಈಗಾಗಲೇ ಬಹುತೇಕ ತಾವು ರಾಜಕಾರಣಕ್ಕೆ ಬರುವಂತಹ ಇಚ್ಛೆಯನ್ನು ಕೂಡ ಪರೋಕ್ಷವಾಗಿ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ಹೀಗಾಗಿನೇ ಇದು ಗಾಳ ಬಿದ್ದಿರುವಂಥದ್ದು ಇದೆಲ್ಲೋ ಬೆಂಗಳೂರಿನಿಂದ ಮೈಸೂರಿಗೆ ಬಿದ್ದಿರುವಂತಹ ಗಾಳ ಅಲ್ಲ ಅರುಣ್. ಈ ಗಾಳ ಬಿದ್ದಿರುವಂಥದ್ದು ರಾಜಸ್ಥಾನದಿಂದ ಮೈಸೂರಿಗೆ ಬಿದ್ದಿರುವಂತಹ ಗಾಳ. ಹೀಗಾಗಿ ಇದು ಯಾರೋ ಚಿಕ್ಕ ಪುಟ್ಟವರು ಬಂದು ನಡೆಸಿರುವಂಥ ಮಾತುಕತೆ ಅಥವಾ ಯಾವುದೋ ಸೆಕೆಂಡ್ ಲೈನು 3ನೇ ಲೈನ್ ನಾಯಕರು ನಡೆಸಿರುವಂಥ ಮಾತುಕತೆಗಳಲ್ಲ. ಇದು ಬಿಜೆಪಿಯ ದೊಡ್ಡ ಹೈಕಮಾಂಡ್ ಲೆವೆಲಲ್ಲಿ ಬಂದಿರುವಂತಹ ಒಂದು ರೀತಿಯಂಥ ಮಾತುಕತೆ. ಹೀಗಾಗಿ ಯದುವೀರ್ ಅವರು ಕೂಡ ಒಪ್ಪಿರುವಂತಹ ಅದ್ರ ಬಗ್ಗೆ ಮಾಹಿತಿಗಳಿದ್ದಾವೆ. ಆದರೆ ಈಗ ಸ್ಪಷ್ಟವಾಗಿ ತಮ್ಮ ನಿರ್ಧಾರವನ್ನು ಹೇಳಬೇಕಾಗಿರುವಂತಹದ್ದು ಪ್ರಮೋದ ದೇವಿ ಒಡೆಯರ್. ಯಾಕಂದ್ರೆ ಪ್ರಮೋದ ದೇವಿ ಒಡೆಯರ್ ಅವರ ಮಾತೆ ಅಲ್ಟಿಮೇಟ್. ಹಾಗಾಗಿ ಅವರ ಗ್ರೀನ್ ಸಿಗ್ನಲ್ಗೆ ಈಗ ವೆಯ್ಟ್ ಮಾಡಲಾಗ್ತಾ ಇದೆ. ಪ್ರಮೋದ ದೇವಿ ಒಡೆಯರ್ ಅವರು 2 ಬೇರೆ ರಾಜ್ಯದ ಟೂರ್ನಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಇದಕ್ಕೊಂದು ಸ್ಪಷ್ಟತೆ ಸಿಗ್ತಾ ಇಲ್ಲ ಅರುಣ್. ಕೆಪಿ ನಾಗರಾಜ್, ಈಗ ರಾಜಸ್ಥಾನದಲ್ಲಿ ನೀವು ಡೆಲ್ಲಿಯಲ್ಲಿದ್ರಿ, ನಾನು ಇದ್ದೆ. ರಾಜಸ್ಥಾನದ ಗಾಳಿ ಬೀಸಿದಾಗ ಅಲ್ಲಿರುವಂಥ ಮರಳು ಬಂದು ದೆಹಲಿಯಲ್ಲಿರುವಂಥ ಮನೆಗಳಲ್ಲೆಲ್ಲ ಬೀಳುತ್ತೆ. ಮರಳು ಕಸ ಗುಡಿಸಿದಾಗ ಅದ್ರ ಮರಳು ಗೊತ್ತಾಗುತ್ತೆ ನಮಗೆ, ಇದು ರಾಜಸ್ಥಾನದ ಗಾಳಿ ಬಂದು ಬೀಳ್ತಾ ಇತ್ತು ಅಂತೇಳಿ. ಈಗ ಅದರ ಗಾಳಿ ಮೈಸೂರಿಗೆ ಬಂದು ಬಡಿತಾ ಇದೆ ಅಂತಂದ್ರೆ ಎಷ್ಟು ಪವರ್ಫುಲ್ ಆಗಿರಬೇಕು ಅಂತ. ಈ ಗಾಳಿ ಅಲುಗಾಡೋಗ್ಬಿಡ್ತಾರ ಪ್ರತಾಪ್ ಸಿಂಹ ಅವರು ಬ್ರಿಡ್ಜ್ ಕಟ್ಟಿದ್ದೀನಿ, ನಾನು ಅಲ್ಲಿ ಅಭಿವೃದ್ಧಿ ಮಾಡಿದ್ದೀನಿ ಅಂತಿದ್ದಾರೆ. ಅಭಿವೃದ್ಧಿ ಎಲ್ಲವೂ ಕೂಡ ಅಲುಗಾಡ್ಬಿಡುತ್ತಾ ಅಲ್ಲಿಂದ ಬೀಸಿರುವಂಥ ಈ ಗಾಳಿಗೆ? ಕೆಲವೊಂದ್ಸತಿ ಹೆಂಗಾಗ್ಬಿಡುತ್ತೆ ಅಂದ್ರೆ ಅರುಣ್, 500ಕ್ಕೂ ಹೆಚ್ಚು ಸಂಸದರು ಇರುವಂತಹ ಸಂಸತ್ ಭವನದಲ್ಲಿ ಪ್ರತಾಪ್ ಸಿಂಹ ಅವರು ಕೊಟ್ಟಂತಹ ಪಾಸಿನನ್ನು ಹಿಡ್ಕೊಂಡು ಹೋದಂತಹ ವ್ಯಕ್ತಿ ಸ್ಪೋಕ್ ಬಾಂಬ್ ಆಗ್ತಾನೆ. ಅಲ್ಲಿಗೆ ನಾವು ಕಂಪೇರ್ ಮಾಡ್ಬೋದು, ಬೇರೆ ಯಾವ ಎಂಪಿಗಳು ಸಿಗ್ಲಿಲ್ವಾ, UP ಅವರು ಸಿಗ್ಲಿಲ್ವಾ, ಮತ್ತೊಬ್ಬರು ಸಿಗ್ಲಿಲ್ವಾ ಅಂತ. ಇದು ಕೂಡ ಹಂಗೇನೆ ಅರುಣ್. ರಾಜಸ್ಥಾನದ ಮರಳು ಬೀಳ್ಬೇಕಾಗಿದ್ದಂಥದ್ದು ಪಕ್ಕದ ಡೆಲ್ಲಿಗೋ ಮತ್ತೆಲ್ಗೋ ಬೀಳ್ಬೇಕಾಗಿದ್ದಂಥದ್ದು. ಆದರೆ ನೇರವಾಗಿ ರಾಜಸ್ಥಾನದ ಮರಳುಗಾಡಿನ ಮಣ್ಣು, ರಾಜಸ್ಥಾನದ ಮರಳುಗಾಡನಕ್ಕಿಂತ ರಾಜಸ್ಥಾನದ ಅರಮನೆಯಲ್ಲಿರುವಂತಹ ಒಂದು ಮಣ್ಣು ಬಂದು ನೇರವಾಗಿ ಪ್ರತಾಪ್ ಸಿಂಹ ಅವರ ಕಣ್ಣಿಗೆ ಬೀಳುವಂತಹ ಲಕ್ಷಣಗಳೇ ಕಾಣ್ತಾ ಇದೆ ಅರುಣ್. ಯಾಕಂದ್ರೆ ಇದು ನೆಟ್ವರ್ಕ್ ಪಾಸ್ ಆಗಿರುವಂಥದ್ದು ಅಲ್ಲಿಂದ. ಸುಮ್ಮನೆ ಯಾರ್ಯಾರು ಮಾತಾಡ್ಬೋದು, ನಾವು ಮಾತಾಡ್ತೀವಿ ಅಂತ, ಇದು ಯಾರು ಮಾತಾಡ್ಸಿರುವಂಥದ್ದು ಅಲ್ಲ ಅರುಣ್. ಇದು ಒಂದು ಹಂತದಲ್ಲಿ ರಾಜ್ಯದ ಮುಖಂಡರನ್ನು ಕೂಡ ಮೀರಿದಂತ ನಡೆದಂತ ವರ್ಕೌಟ್. ತದನಂತರದಲ್ಲಿ ರಾಜ್ಯ ಮುಖಂಡರು ಒಂದಿಬ್ಬರು ಈ ಒಂದು ವಿಚಾರದಲ್ಲಿ ಎಂಟ್ರಿ ಆಗಿದ್ದಾರೆ. ಆದರೆ ಈಗ ಸದ್ಯಕ್ಕೆ ಕಂಪ್ಲೀಟ್ ಆಗಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟೇ ಇಲ್ವಾ ಅನ್ನುವಂಥ ಲೆಕ್ಕಾಚಾರಗಳು ಇಲ್ಲ ಸದ್ಯದ ಮಟ್ಟಿಗೆ. ಸದ್ಯಕ್ಕೆ ಒಂದು ಹಂತದಲ್ಲಿ ಮಾತ್ರ ಇನ್ನೊಂದು ಜೀವ ಉಳಿದಂತೆ ಕಾಣ್ತಾ ಇದೆ, ಅದು ಪ್ರಮೋದ ದೇವಿ ಒಡೆಯರ್ ಅವರು. ಪ್ರಮೋದ ದೇವಿ ಒಡೆಯರ್ ಅವರು ಕಡ್ಡಿ ಮುರಿದಂಥ ರೀತಿಯಲ್ಲಿ ತಮ್ಮ ನಿರ್ಧಾರವನ್ನು ಪ್ರಕಟಿಸ್ಬಿಟ್ರೆ ನಿಶ್ಚಿತವಾಗ್ಲೂ ಕೂಡ ಪ್ರತಾಪ್ ಸಿಂಹ ಅವರು ಸೇಫ್ ಆಗೋದು. ಅಥವಾ ಯದುವೀರ್ ಅವರು ಚಾಯ್ಸ್ ಮಾಡಿದಂಥ ಬಿಜೆಪಿ ಹೈಕಮಾಂಡ್ ಮತ್ತಿನ್ಯಾರು ಇಟ್ಕೊಂಡಿರ್ಬೋದೇನೋ. ಯಾಕಂದ್ರೆ ಬದಲಾಯಿಸಲೇಬೇಕು ಅನ್ನುವಂಥ ನಿರ್ಧಾರವನ್ನು ಯಾರಾದರೂ ಒಬ್ಬ ವ್ಯಕ್ತಿ ಮಾಡಿಬಿಟ್ಟಂಥ ಸಂದರ್ಭದಲ್ಲಿ ಇನ್ನೊಂದು ಆಪ್ಷನ್ ಅನ್ನ ಇಟ್ಕೊಂಡಿರುವಂಥ ಸಾಧ್ಯತೆಗಳು ಕೂಡ ಕಾಣ್ತಾ ಇದೆ. ಹಾಗಾಗಿ ನಾನು ಅಷ್ಟೊಂದು ಅಭಿವೃದ್ಧಿ ಮಾಡಿದೆ, ಇಷ್ಟೊಂದು ಅಭಿವೃದ್ಧಿ ಮಾಡಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಗಾಡ್ ಫಾದರ್ ಯಾರು ಅನ್ನುವಂಥದ್ರ ಮೇಲೆ ಕೆಲವೊಂದ್ಸತಿ ರಾಜಕಾರಣವು ಕೂಡ ನಿರ್ಧಾರ ಆಗ್ಬಿಡುತ್ತೆ ಅರುಣ್. ವೆರಿ ಇಂಟ್ರೆಸ್ಟಿಂಗ್. ಇರಿ, ಹಾಗೆ ಬರ್ತೀನಿ ವಾಪಸ್ಸು. ಏನು ಎಂ ಡಿ ಲಕ್ಷ್ಮೀನಾರಾಯಣ ಅವರೇ, ಯಾವರು ಗಾಡ್ ಫಾದರ್ಗಳಿರ್ತಾರೆ ಅವರೇ ರಾಜಕೀಯದಲ್ಲಿ ಅಂತೇಳಿ ಇದು ರಾಜ್ಯದಲ್ಲೂ ಕೂಡ ಕೇಳಿದ್ದೀವಿ. ಯಡಿಯೂರಪ್ಪನವ್ರನ್ನ ಯಾರು ಗಾಡ್ ಫಾದರ್ ಅಂದ್ಕೊಂಡಿದ್ರು ಅವರೆಲ್ಲ ರಾಜಕೀಯದಲ್ಲಿ ಗಟ್ಟಿಯಾಗಿ ಬೇರೆಯವರು ಇದ್ದರು. ಯಡಿಯೂರಪ್ಪನವ್ರು ಯಾರು ವಿರೋಧ ಹಾಕ್ಕೊಂಡ್ರು ಅವರೆಲ್ಲ ಅಲುಗಾಡಿ ಹೋಗ್ಬಿಟ್ರು ಅನ್ನೋದು. ಈಗ ಲೋಕಸಭೆಗೂ ಹಾಗೆ ಬಂದಿದೆಯೋ? ರಾಜಕಾರಣ ಈಗಾಗಲೇ ಶುರುವಾಗಿರೋಂಥ ಸಂದರ್ಭದಲ್ಲಿ ಈಗ ಲೋಕಸಭಾ ಚುನಾವಣೆ ಸಮೀಪ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ತಾವು 28 ಲೋಕಸಭಾ ಕ್ಷೇತ್ರದ ವ್ಯವಸ್ಥೆ ಒಳಗಡೆ ಮೈಸೂರನ್ನ ಬೇರೆನೋ ಬರ್ತೀನಿ. ಬಿಗಿನಿಂಗ್ ಅಲ್ಲಿ ಮೈಸೂರು ತೊಂದರೆ ಇಲ್ಲ, ಅಡ್ಡಿಲ್ಲ. ಈಗ ಹಾಲಿ ನಮ್ಮ ಸಂಸದರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರು ಕಳೆದ 2 ಬಾರಿ ಇಲ್ಲಿ ಸಂಸದರಾಗಿ ಉತ್ತಮವಾಗಿರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಒಂದು ವಿಚಾರವ.
ಆದರೆ ಗೆದ್ದಿರ್ತಕ್ಕಂಥ ಗಾಳಿ ಬದಲಾವಣೆ ಆಗ್ಬೋದು ಅಂತಕ್ಕಂಥದ್ದನ್ನು ತಮ್ಮ ವಾಹಿನಲ್ಲಿ ನಾವು ನೋಡ್ತಾ ಇದ್ದೇವೆ ಓಕೆ. ಇದರ ಬಗ್ಗೆ. ಆದರೆ ನನಗನ್ನಿಸ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷವಾಗಿಲ್ಲ. ಅಲ್ಲ, ಈ ಹವಾಮಾನ ಇಲಾಖೆಗೆ ಗೊತ್ತಾಗುತ್ತಲ್ಲ ಅಲ್ಲಿಂದ ಗಾಳಿ ಬೀಸ್ತಾ ಇದೆ ಅಂತ ಹೇಳಿ. ಖಂಡಿತ. ಹಂಗೆ ರಾಜ್ಯದಲ್ಲಿರುವಂತ ಮುಖಂಡರುಗಳಿಗೆ ಗೊತ್ತಾಗಿಲ್ವಾ ಗಾಳಿ ಬೀಸ್ತಾ ಇದೆ ಅಂತ ಹೇಳಿ? ಇದು ಕೂಡ ಗೊತ್ತಾಗುತ್ತೆ. ಯಾಕೆಂತಂದ್ರೆ ಗೊತ್ತಾಗುತ್ತೆ. ಓಕೆ. ಖಂಡಿತ ಗೊತ್ತಾಗುತ್ತೆ. ಈಗ ಗೊತ್ತಾಗಿಲ್ಲ ನಿಮ್ಗೆ? ಇಲ್ಲ, ಗೊತ್ತಾಗಿದೆ. ಗೊತ್ತಾಗಿದೆ. ಕಳೆದ 6 ತಿಂಗಳಿಂದ ಭಾರತೀಯ ಜನತಾ ಪಾರ್ಟಿ ಈ ಒಂದು ಲೋಕಸಭಾ ಚುನಾವಣೆ ಬಗ್ಗೆ ಸಿದ್ಧತೆಯನ್ನು ನಡೆಸ್ಕೊಂಬಂದಿರ್ತಕ್ಕಂಥದ್ದು. ಸೊ ಆ ದೃಷ್ಟಿನಲ್ಲಿ ಬೂತ್ ಮಟ್ಟದಿಂದ ಹಿಡಿದು ಅಭ್ಯರ್ಥಿಯವರೆಗೆ ಪ್ರತಿಯೊಂದು ಕೂಡ ಅಂಕಿಅಂಶದ ದಾಖಲೆಯ ಮುಖಾಂತರವೇ ಇವತ್ತು ಏನು ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಕ್ಕಂಥ ಒಂದು ಪ್ರಸಂಗ. ವಾಟ್ ಇಸ್ ದ ನೆಗೆಟಿವ್ ಪಾಯಿಂಟ್ ಆಫ್ ಪ್ರತಾಪ್ ಸಿಂಹ? ಪ್ರಶ್ನೆ ಅದು ಬರಲ್ಲ. ಅವರು ಉತ್ತಮವಾಗಿರ್ತಕ್ಕಂಥ ನಡವಳಿ ಇದೆ, ಒಳ್ಳೆಯ ಸಂಸದರಿದ್ದಾರೆ, ಪಾರ್ಲಿಮೆಂಟ್ನಲ್ಲೂ ಕೂಡ ಒಳ್ಳೆಯ ರೀತಿ ನೀತಿಗಳಿಂದ ವರ್ತಿಸ್ತಾ ಹೇಳ್ತಕ್ಕಂಥ. ಬದಲಾವಣೆ ಆಗ್ತಾ ಚರ್ಚೆ ಆಗಿ ಬಂತು. ನಾನು ಮುಂದೆ ಹೇಳ್ತೀನಿ, ಅದನ್ನ ಈಗ ಹೇಳ್ತೀನಿ ಯಾಕೆ ಅಂತ ಹೇಳಿ ಅಂತ. ಇಂಥ ಯುವಕರನ್ನ ಮುಂದಿನ ದಿನಮಾನಗಳಲ್ಲಿ ಅಂದರೆ ಇನ್ನೇನು ಈ ಚುನಾವಣೆ ಆದ ಬಳಿಕ ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂಥ ಸರ್ಕಾರ ಪತನ ಆಗುತ್ತೆ. ಆ ಪತನ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಇಂಥ ಯುವಕರನ್ನ ಬೆಳೆಸಲಿಕ್ಕೆ ಸೊ ಇವೆಲ್ಲರೂ ಕೂಡ ನಾವು ಒಂದು ವ್ಯವಸ್ಥೆ ರೀತಿಯಲ್ಲಿ ಸೊ ಅದೆಲ್ಲವನ್ನು ಕೂಡ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡು ದೂರಾಲೋಚನೆ ಪಕ್ಷ ಬಿಗಿಯಾದ ಬಲವಾಗಿ ದೂರಾಲೋಚನೆ ದೃಷ್ಟಿಯಿಂದ ಯುವಕರು ಇನ್ನೂ ಕೂಡ ಎತ್ತರಕ್ಕೆ ಬೆಳೆಸಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು, ಅಂದ್ರೆ ಕೇಂದ್ರ ರಾಜಕೀಯದಿಂದ ರಾಜ್ಯ ರಾಜಕೀಯಕ್ಕೆ ಪ್ರತಾಪ್ ಸಿಂಹ ಅವರನ್ನು ತರಬೇಕು ಅನ್ನೋ ಉದ್ದೇಶ ಇದೆ. ಸೊ ಯು ಆರ್ ಸೇಯಿಂಗ್ ಟಿಕೆಟ್ ಕ್ಯಾನ್ಸಲ್, ಗಟ್ಟಿಯಾಗಿ ಓಡಾಡಬೇಕಲ್ಲ. ಈಗ ಅಲ್ಲ, ಪ್ರತಾಪ್ ಸಿಂಹ ಟಿಕೆಟ್ ಸಿಗಲ್ಲ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳ್ತಾ ಇದ್ರೆ ಪ್ರಶ್ನೆ ಅಲ್ಲ, ಅದಲ್ಲ. ಬದಲಾವಣೆ ಆಗ್ಬೇಕು ಹೋಯ್ತಾ, ಬೇರೊಬ್ರ ಹೆಸರು ಬರ್ತಾ ಇದೆ ಅಂತಕ್ಕಂಥ ದೃಷ್ಟಿನಲ್ಲೇ ಆಡ್ ಭಾಷೆಯಲ್ಲಿ ನಾವು ಹೇಳ್ತಕ್ಕಂಥ ದೃಷ್ಟಿನಲ್ಲಿ ನಿಮ್ಮ ಸ್ಟ್ರಾಟಜಿ ಪ್ರತಾಪ್ ಸಿಂಹ ಆದ್ರೆ ಒಂದು ಸ್ಟ್ರಾಟಜಿ, ಯದುವೀರ್ ಅವರು ಬಂದ್ರೆ ಇನ್ನೊಂದು ಸ್ಟ್ರಾಟಜಿ ಅನ್ನೋದು ಕಾಂಗ್ರೆಸ್ ನಲ್ಲಿ ಬಹಳ ಚರ್ಚೆಗೆ ಒಳಪಡ್ತಾ ಇದೆ ಮೈಸೂರು ಭಾಗದಲ್ಲಿ, ಅಲ್ವಾ? ಖಂಡಿತವಾಗ್ಲೂ ಇಲ್ಲ. ಪ್ರತಾಪ್ ಸಿಂಹ ನಿಂತ್ರೆ ಯಾರು ಕ್ಯಾಂಡಿಡೇಟ್ ಹಾಕ್ಬೇಕು, ಯದುವೀರ್ ಅವ್ರು ನಿಂತ್ರೆ ಯಾವ ಕ್ಯಾಂಡಿಡೇಟ್ ಹಾಕ್ಬೇಕು, ಇದು ಬಹಳ ದೊಡ್ಡ ಚರ್ಚೆ ಇದೆ ಕಾಂಗ್ರೆಸ್ ನಲ್ಲಿ. ಸೋಷಿಯಲ್ ಇಂಜಿನಿಯರಿಂಗ್ ಮಾಡ್ತೇವೆ, 100% ಮಾಡ್ತೇವೆ. ಅದು ರಣತಂತ್ರ ಮಾಡೇ ಮಾಡ್ತೇವೆ. ಆದ್ರೆ ಬಿಜೆಪಿ ಅವರು ಯಾರೇ ಕ್ಯಾಂಡಿಡೇಟ್ ಆದ್ರೂ ಕೂಡ ನಮ್ಮ ಕೆಲವು ಹೋಮ್ವರ್ಕ್ನ ಮಾಡಿದ್ದೀವಿ. ನಾವು ಈ ಸಲ ಗೆಲ್ಲೇಬೇಕು ಅಂತ ತೀರ್ಮಾನ ಮಾಡಿರ್ತಕ್ಕಂಥದ್ದು 100% ನಾವು ಬಿಜೆಪಿ ಯಾರೇ ಯದುವಂಶದ ರಾಜ ಆಗಿರ್ತಕ್ಕಂಥವ್ರು ಯದುವೀರ್ ನಿಂತ್ಕೋಬೋದು, ಅಥವಾ ಪ್ರತಾಪ್ ಸಿಂಹ ನಿಂತ್ಕೋಬೋದು, ಅಥವಾ ಯಡಿಯೂರಪ್ಪನವ್ರಿಗೆ ನಿಂತ್ಕೋಬೋದು. ದಟ್ ಡಸಂಟ್ ಮ್ಯಾಟರ್ ಎಟ್ ಆಲ್ ಟು ಅಸ್. ನಾವು ಕಾನ್ಫಿಡೆಂಟ್ ಆಗಿದ್ದೀವಿ, ನಮ್ಮ ಟಾರ್ಗೆಟ್ ಇಟ್ಕೊಂಡಿದ್ವಿ, 20 ದಾಟಬೇಕು ಅಂತಕ್ಕಂಥದ್ದು. ಆ ರೀತಿಯಲ್ಲಿ ಕೆಲಸ ಮಾಡ್ತೀವಿ. ಅದರಲ್ಲಿ ಸೋಷಿಯಲ್ ಇಂಜಿನಿಯರಿಂಗ್ ಮಾಡ್ತೀವಿ, ಸಾಮಾಜಿಕ ನ್ಯಾಯನ ಪ್ರತಿಪಾದನೆ ಮಾಡ್ತೀವಿ, ಪಕ್ಷ ನಿಷ್ಠೆಯನ್ನು ನೋಡ್ತೀವಿ. ನಮ್ಮ ಮತ್ತೆ ಕೆಲಸ ಮಾಡಿದಂಥವ್ರಿಗೆ, ನಮ್ಮ ಐಡಿಯಾಲಜಿ ಒಪ್ಕೊಂಡಂಥವ್ರಿಗೆ ನಾವು ಟಿಕೆಟ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಅದು ನಮ್ಮ ಐಡಿಯಾಲಜಿಗೆ ಒಪ್ಕೊಳ್ಳದೆ ಇದ್ದರೆ ಖಂಡಿತವಾಗ್ಲೂ ಕೂಡ ಕರೆಕ್ಟ್. ಆಯ್ತು. ಹಾಗಿದ್ದಾಗ ಬೇರೆ ಭಾಗಗಳಲ್ಲಿ ಸಚಿವರು ನಿಂತ್ಕೊಳ್ಳಿ, ಸಚಿವರ ಮಕ್ಕಳುಗಳು ನಿಂತ್ಕೊಳ್ಳಿ ಅಂತೆಲ್ಲ ಒತ್ತಾಯವನ್ನ ನಿಮ್ಮ ಪಕ್ಷದಲ್ಲಿ ಹಾಕ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಬಂದ ನಂತರ ಯಾಕೆ ಸಿದ್ದರಾಮಯ್ಯನವ್ರ ಮಗನ ನಿಲ್ಬೇಕು ಅಂತ ಒತ್ತಾಯಗಳು ಬರೋದಿಲ್ಲ? ಇಲ್ಲ, ಅವ್ರ ಮಗ ಯಾವತ್ತು ಹೇಳಿ ಬೇರೆ ಸಚಿವರು ನಿಂತ್ಕೊಳ್ಬೇಕು, ಕಂಟೆಸ್ಟ್ ಮಾಡಬೇಕು, ಆದ್ರೆ ಸಿದ್ದರಾಮಯ್ಯನವ್ರ ಮಗ ಮಾತ್ರ ನಿಂತ್ಕೊಳ್ಬಾರ್ದು. ಇದು ಚರ್ಚೆ ಒಂದು ಭಾಗ ಆಗಿತ್ತು ಅಷ್ಟೇ. ಮಂತ್ರಿಗಳು ನಿಲ್ಲಿಸಬೇಕು ಅಂತಕ್ಕಂಥದ್ದು, ಮಂತ್ರಿಗಳು ಆಮೇಲೆ ನಾವು ಹೇಳಿದವ್ರು ಕೊಟ್ಟರೆ ನಾವು ಗೆಲ್ಸ್ಕೊಬರ್ತೀವಿ ಅಂತ ಹೇಳಿದ್ರೆ ಅದು ಒಂದು ಚರ್ಚೆಯ ಭಾಗ ಆಗಿರ್ತದೆ. ಯಾವುದನ್ನು ಕೂಡ ಮಾಡಿಲ್ಲ, ಯಾರ ಮೇಲೆ ಯಾವುದನ್ನು ಕೂಡ ಹೇರುವುದಿಲ್ಲ ಕಾಂಗ್ರೆಸ್ ಪಕ್ಷ. ನಮಗೆ ಒಂದೊಂದು ಕ್ಷೇತ್ರದಲ್ಲೂ ಮಿನಿಮಮ್ 4 ರಿಂದ 5 ಕ್ಯಾಂಡಿಡೇಟ್ ಇರಬೇಕಾದ್ರೆ ನಾವು ಯಾಕೆ ಹೇರಬೇಕ್ರಿ? ಬಟ್ ಅಲ್ಲಿನ ಸಚಿವರು, ಉಸ್ತುವಾರಿ ಸಚಿವರಿಗೆ ಅವ್ರಿಗೆ ಜವಾಬ್ದಾರಿ ಕೊಡ್ತೀವಿ. ಯಾಕಂತಂದರೆ ಅವ್ರು ಮುಂದೆ ನಿಂತ್ಕೊಂಡು ಎಲೆಕ್ಷನ್ ಮಾಡಬೇಕಂದ್ರೆ ಜವಾಬ್ದಾರಿ ಮೇಲೆ ಇರ್ತದೆ. ಹಾಗಾಗಿ ಅವರ ಮಾತನ್ನು ಕೇಳ್ತೀವಿ, ಅವ್ರಿಗೆ ಮೊದಲೇ ಆದ್ಯತೆ ಕೊಟ್ಟಿರ್ತೀವಿ. ಅವ್ರು ಕಂಟೆಸ್ಟ್ ಮಾಡಲಿಲ್ಲ, ನಾವು ಹೆಂಗೆ ಫೋರ್ಸ್ ಮಾಡಲಿಕ್ಕೆ? ಗಂಗಾಧರ ಮೂರ್ತಿ, ನಿಮ್ದು ಮೈಸೂರದ್ದು ಯಾವುದು ಬೇಡಿಕೆ ಇರಲಿಲ್ವಾ ಬಿಜೆಪಿಯ ಬಳಿ? ಇಲ್ಲ, ನಾವು ಯಾವ ಸೀಟ್ ಶೇರಿಂಗ್ ವಿಚಾರದಲ್ಲಿ ನಮ್ಮದು ಭಾರತೀಯ ಜನತಾ ಪಾರ್ಟಿ ಜೊತೆ ನಮ್ಗೆ ಇಷ್ಟೇ ಬೇಕು, ಅಷ್ಟೇ ಬೇಕು, ಅಷ್ಟು ಕೊಟ್ಟರೆ ನಿಮ್ಮ ಜೊತೆ ಅಲಯನ್ಸು, ಆ ಥರದ್ದು ಯಾವ ಚರ್ಚೆನೂ ಇಲ್ಲ. ಅಲ್ಲ, ನಿಮ್ಮ ನಾವು ಕ್ಷೇತ್ರಗಳಿರುತ್ತೆ. ನಿಮಿಷ, ಚುನಾವಣೆಗೆ ಹೋಗೋದಕ್ಕಿಂತ ಮುಂಚೆ, ಚುನಾವಣೆ ಬರೋದಕ್ಕಿಂತ ಮುಂಚೆ ಸುಮಾರು 4-5 ತಿಂಗಳಾಯಿತು ನಾವು NDA ಭಾಗವಾಗಿ ಹೋಗಿ. ಅವತ್ತು ನಾವು ಯಾವ ಕಂಡೀಷನ್ ಇಟ್ಕೊಂಡು ಅಗ್ರಿಮೆಂಟ್ ಪೇಪರಲ್ಲಿ ಬರ್ಕೊಟ್ಟಂಗೆ ಬರ್ಕೊಟ್ಟು ಅವ್ಯಾವು ಮಾಡಿರಲಿಲ್ಲ, ಮಾಡೂ ಇಲ್ಲ, ಇನ್ನು ಮುಂದೆನೂ ಮಾಡೋದು ಇಲ್ಲ. ನಮ್ಮ ಗುರಿ ಇರೋದು ಒಂದೇ, ಕರ್ನಾಟಕದಲ್ಲಿ ದೇವೇಗೌಡರು ಮತ್ತು ಮಾಜಿ ಪ್ರಧಾನಿಗಳು ಮತ್ತು ಹಾಲಿ ಪ್ರಧಾನಿಗಳ ನೇತೃತ್ವದಲ್ಲಿ 28ಕ್ಕೆ 28 ಕಾಂಗ್ರೆಸ್ ಪಕ್ಷವನ್ನು ಸೋಲಿಸೋದು. ಅಲ್ಲ, ಅದೆಲ್ಲ ಓಕೆ. ಈಗ ಪ್ರತಾಪ್ ಸಿಂಹ ಅವರು ಬಂದಿದ್ರು, ಬಿಡದಿಯಲ್ಲಿ ಕುಮಾರಸ್ವಾಮಿ ಅವ್ರನ್ನ ಭೇಟಿಯಾದ್ರು, ತೋಟದಲ್ಲಿ ದೇವೇಗೌಡರನ್ನ ಹೋಗಿ ಭೇಟಿಯಾದ್ರು. ಈಗ ಯದುವೀರ್ ಅವರು ಅಂತ ಹೆಸರು ಬರ್ತಾ ಇದೆ. ಒಂದೇ ನಿಮಿಷ,
ಇನ್ನೊಬ್ಬರ ಸೋಲ್ಸಿದ್ರೆ ನೀವು ಏನ್ ಗೆಲ್ತೀರಾ ಅಂತ ಸ್ವಲ್ಪ ಹೇಳ್ರಿ. ಹಂಗ್ ನೋಡಿದ್ರೆ ಸಾರಾ ಮಹೇಶ್ ಅವರ ಹೆಸರು ಕೂಡ ಓಡ್ತಾ ಇದ್ದಿದ್ದು ಮೈಸೂರು ಭಾಗದಲ್ಲಿ, ಇಫ್ ಐ ಆಮ್ ನಾಟ್ ರಾಂಗ್ ಅಲ್ವಾ ಕೆಪಿ? ಇಲ್ಲ ಕಾಂಗ್ರೆಸ್ ನಾಗರಾಜ್ ವಿರೋಧ ಪಕ್ಷ ಸಾರಾ ಮಹೇಶ್ ಅವರ ಹೆಸರು ಕೂಡ ಓಡ್ತಾ ಇದ್ದಿದ್ದಲ್ವಾ ಮೈಸೂರಲ್ಲಿ, ಇಫ್ ಐ ಆಮ್ ನಾಟ್ ರಾಂಗ್? ಈಗಲೂ ಕೂಡ ಓಡ್ತಾ ಇದ್ದಾರೆ. ಈಗಲೂ ಕೂಡ ಜೆಡಿಎಸ್ ವಲಯದಲ್ಲಿ ಸಾರಾ ಮಹೇಶ್ ಅವರಿಗೆ ಟಿಕೆಟ್ ಕೂಡ ಚಾಲ್ತಿಯಲ್ಲಿದೆ. ಚುನಾವಣೆ ಎದುರಿಸುವಂತ ಸಂದರ್ಭದಲ್ಲಿ ಯಾರ ವಿರುದ್ಧ ಹಾಕಿದ್ರೆ ಗೆಲುವು ಸಾಧಿಸಬಹುದು ಅನ್ನೋ ವಿಚಾರಗಳು ಬಂದಾಗ ಬಹಳ ಚರ್ಚೆಗಳು, ಎಲ್ಲರ ವಿಷಯಗಳು ಹೆಸರುಗಳು ಚರ್ಚೆ ಆಗಿದ್ದಾವೆ. ಈಗ ಅವರೇ ಹೇಳಿಲ್ವಾ, ಸಿದ್ದರಾಮಯ್ಯನವ್ರ ಮಗನ ವಿಷಯನೂ ಚರ್ಚೆ ಆಗಿತ್ತು, ಹೌದಾ? ಓಕೆ. ಹಾಗಾಗಿ ಪ್ರತಾಪ್ ಸಿಂಹ ಅವರ ಈ ಅಚ್ಚರಿಯ ಬೆಳವಣಿಗೆ, ನಾನು ಅವರ ಇತಿಹಾಸನೇ ಒಂದ್ ಸ್ವಲ್ಪ ಹಿಂದಕ್ಕೆ ಹೋದ್ರೆ 2014ರಲ್ಲಿ ಇವರು ಕೂಡ ಅಚ್ಚರಿ ಅಭ್ಯರ್ಥಿನೇ. ಯಾರಿಗೂ ಗೊತ್ತೇ ಇರಲಿಲ್ಲ ಪ್ರತಾಪ್ ಸಿಂಹ ಇಲ್ಲಿ ಕ್ಯಾಂಡಿಡೇಟ್ ಆಗ್ತಾರೆ ಅಂತ, ಯಾರು ಕನ್ಸ್ಮನ್ಸು ಎರಡೆರಡು ಬಾರಿ ಗೆದ್ದಂತ ಅವತ್ತಿನ ಕಾಲದ MP, ಮರ್ತೆ ನಾನು ಅವರ ಹೆಸರು, ವಿಜಯಶಂಕರ್ನ ತೆಗೆದು ಹಾಸನಕ್ಕೆ ಶಿಫ್ಟ್ ಮಾಡಿ ಅಚ್ಚರಿ ಅಭ್ಯರ್ಥಿಯಾಗಿ ಬಂದರು. ಈ ಅಚ್ಚರಿ ನಮಗನ್ಸೋದಿಲ್ಲ, ಈವನ್ ಪ್ರತಾಪ್ ಸಿಂಹ ಅವ್ರಿಗೂ ಅನಿಸ್ಬಾರ್ದು. ಯಾಕೆ ಅನಿಸ್ಬಾರ್ದು? ಅವರು ಅಚ್ಚರಿ ಅಭ್ಯರ್ಥಿಯಾಗೆಲ್ಲ ಬಂದಿದ್ದು. ಅವ್ರು ಇನ್ನೊಬ್ಬರಿಗೆ ಅಚ್ಚರಿಯ ಶಾಕ್ ಕೊಟ್ಟರು, ಇವ್ರಿಗೂ ಇನ್ನೊಬ್ಬರು ಅಚ್ಚರಿಯ ಶಾಕ್ ಕೊಡ್ತಾರೆ. ಇನ್ನೊಂದು ಬಹಳ ಗಂಭೀರವಾಗಿ ಗಮನಿಸಬೇಕಾದಂತ ಅಂಶ ಏನು ಅಂದ್ರೆ, ಭಾರತೀಯ ಜನತಾ ಪಾರ್ಟಿ ಈ 3ನೇ ಬಾರಿ ದೇಶದಲ್ಲಿ ಅಧಿಕಾರ ಹಿಡಿಯಕ್ಕೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಇತ್ತೀಚಿನ ಬೆಳವಣಿಗೆಗಳು ನೀವು ಗಮನಿಸಿರ್ತೀರಾ ಅನ್ಕೊಂತೀನಿ. ಗಮನಿಸಿದ್ರೆ ಈ ಫೈರ್ ಬ್ರ್ಯಾಂಡ್ಗಳಿದ್ರಲ್ಲ, ಪಾರ್ಲಿಮೆಂಟ್ಗೆ ಅವಮಾನ ಆಗುವಂಥ ವಿಚಾರಗಳು ಮಾತಾಡೋದು, ಸಂವಿಧಾನಕ್ಕೆ ಅಪಚಾರ ಮಾಡುವಂಥ ವಿಚಾರಗಳು ಮಾತಾಡುವಂಥ ಫೈರ್ ಬ್ರ್ಯಾಂಡ್ಗಳನ್ನೆಲ್ಲನ ತೆಗೆಯುವಂಥ ಕ್ರಿಯೆಯನ್ನು ಪ್ರಾರಂಭ ಮಾಡಿರೋ ಕಾಣುತ್ತೆ, ನನಗನ್ನಿಸ್ತಾ ಇದೆ. ಯಾಕೆಂದ್ರೆ ಭಾರತೀಯ ಜನತಾ ಪಾರ್ಟಿಗೆ 10 ವರ್ಷದ ಅಧಿಕಾರದಲ್ಲಿ ಯಾವ ರೀತಿ ಅಧಿಕಾರಕ್ಕೆ ಬರಬೇಕು ಬಂದಾಯ್ತು. ಇನ್ನು 15ನೇ ವರ್ಷದ ಅಧಿಕಾರವನ್ನು ಹಿಡಿಬೇಕಾದಾಗ ನಮ್ಮ ಮೇಲೆ ಪದೇ ಪದೇ ದಾಳಿ ಮಾಡ್ತಾ ಇರ್ತಕ್ಕಂಥ ವಿರೋಧ ಪಕ್ಷಗಳು ಏನು ಹೇಳ್ತವೆ, ಸಂವಿಧಾನ ಮತ್ತೆ ಪಾರ್ಲಿಮೆಂಟ್ ಇಂಥವೆಲ್ಲ ಹೇಳ್ತಾರಲ್ಲ, ಇದಕ್ಕೆ ಯಾಕೆ ನಾವು ಆಸ್ಪದ ಕೊಡಬೇಕು, ಇವ್ರನ್ನೆಲ್ಲ ಯಾಕೆ ಪಾರ್ಲಿಮೆಂಟ್ ಒಳಗಡೆ ತರಬೇಕು, ಇವ್ರ ಯಾಕೆ ವಿಧಾನಸಭೆ ಒಳಗಡೆ ತರಬೇಕು ಅಂತ ಯೋಚನೆ ಮಾಡಿ ಈ ತರದ ಒಂದು ಡಿಸಿಷನ್ಗೆ ಬರ್ತಾ ಇರ್ಬೋದು ಅಂತ ಅನ್ನಿಸ್ತಾ ಇದೆ. ಓಕೆ, ಗೊತ್ತಿಲ್ಲ, ಪಾಯಿಂಟ್ ನೋಟೆಡ್. ಕಾರಣ ಈಗ 195 ಸೀಟ್ಗಳ ಅನೌನ್ಸ್ ಮಾಡಿದಂಥ ಸಂದರ್ಭದಲ್ಲಿ ಅದರಲ್ಲಿ ಒಂದು ತುಂಬಾ ಹೆಸರು ಕೇಳಿದ್ರೆ ಸಾಧ್ವಿ ಅವರು ಚೇಂಜ್ ಮಾಡ್ಬಿಟ್ರು, ಅಲ್ಲಿ ಟಿಕೆಟ್ ಕೊಡಲಿಲ್ಲ ಅಲ್ಲಿಗೆ. ಈಗ ಅದೇ ರೀತಿಯಾಗಿ ಉತ್ತರ ಕನ್ನಡ ಜಿಲ್ಲೆ ವಿಚಾರದಲ್ಲೂ ಚರ್ಚೆ ಬರ್ತಾ ಇದೆ, ಅನಂತಕುಮಾರ್ ಹೆಗಡೆ ಅವರು ಕೊಡೋದಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ಇವೆಲ್ಲವೂ ಕೂಡ ಫೈರ್ ಬ್ರ್ಯಾಂಡ್. ಪ್ರತಾಪ್ ಸಿಂಹ ಅವರು ಕೂಡ ನೇರವಾಗಿ ಮಾತನಾಡೋರಂಥವ್ರು. ಏನಿದು, ಇದರ ಸೂಚನೆ ಏನು? ಇನ್ನೊಂದು ಕ್ಷೇತ್ರಕ್ಕೂ ಕೂಡ ಹೋಗ್ತೀನಿ, ಚರ್ಚೆಯನ್ನು ಕೂಡ ಇದರಲ್ಲಿ ಮಾಡ್ತೀನಿ.